ಟೈಮ್ಸ್ಗೆ ಸ್ವಾಗತ. ಆರಿಫ್ ಅನ್ನೋ ಚಾಲಕ ಕೆಆರ್ ಮಾರ್ಕೆಟ್ ಬ್ರಿಡ್ಜ್ ಬಳಿಯಲ್ಲಿ ರಾತ್ರಿ 10 ಗಂಟೆ ಸುಮಾರಿಗೆ ತಾತ್ಕಾಲಿಕ ನೋ ಎಂಟ್ರಿ ಸಮಯದಲ್ಲಿ ಒಳಬಂದ್ರು ಅನ್ನೋ ಕಾರಣಕ್ಕೆ ಚಾಲಕನ ಮೇಲೆ ರವಿಕುಮಾರ್ ಎಂಬ ಟ್ರಾಫಿಕ್ ಪೊಲೀಸ್ ಅಧಿಕಾರಿ ಅವಾಚ್ಯ ಶಬ್ದಗಳನ್ನು ಬಳಸಿ ರಕ್ತ ಬರುವಂತೆ ಹಲ್ಲೆಯನ್ನ ನಡೆಸಿದ್ದಾನೆ. ಸ್ವಲ್ಪವೂ ಮಾನವೀಯತೆ ಇಲ್ಲದೆ ಮೃಗದಂತೆ ವರ್ತಿಸಿ ಮುಖಕ್ಕೆ ಹಲ್ಲೆಯನ್ನ ನಡೆಸಿದ್ದಾನೆ. ಚಾಲಕ ಆರಿಫ್ ಅವರಿಗೆ ಮೂಗಿನ ಜಾಗಕ್ಕೆ ಸ್ಟಿಚ್ ಹಾಕಲಾಗಿದ್ದು, ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ರೂ ಕೂಡ ಕಣ್ಣಿಗೆ ಪೆಟ್ಟು ಬಿದ್ದು ದೃಷ್ಟಿಯನ್ನ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ಎದುರಾಗ್ತಾ ಇತ್ತು. ನ್ಯಾಯ ಕೇಳಲು ಚಾಮರಾಜಪೇಟೆಯ ಪೊಲೀಸ್ ಠಾಣೆಗೆ ವಾಹನದ ಮಾಲೀಕ ಹಾಗೂ ದಲಿತ ಸೇನೆ ಬೆಂಗಳೂರು ನಗರ ಅಧ್ಯಕ್ಷರಾದ ಮೊಹಮ್ಮದ್ ಶಫಿ ಅವರು ಪೊಲೀಸ್ ಠಾಣೆಯ ಬಳಿಗೆ ಬಂದರೂ ಕೂಡ ಪೊಲೀಸರು ಸರಿಯಾಗಿ ಪ್ರತಿಕ್ರಿಯೆ ಕೊಡದೆ ನಿರ್ಲಕ್ಷ್ಯವನ್ನ ತೋರಿದ್ದಾರೆ. ಆರಿಫ್ ಅಂತ. ಯಾವಾಗ ಆಗಿದ್ದು? ನಿನ್ನೆ ನೈಟ್ ಸರ್ 10 ಗಂಟೆಗೆ. 10 ಗಂಟೆಗೆ ಏನಕ್ಕೋಸ್ಕರ ಆಗಿದ್ದು ಸರ್? ನಾನು ಬರ್ತಾ ಇದ್ದೆ, ಮಾರ್ಕೆಟ್ ಬ್ರಿಡ್ಜ್ ಬಿಟ್ಟಿಲ್ಲ, ಕೆಳಗಡೆಯಿಂದ ಬಂದೆ. ಆಮೇಲೆ ಅದನ್ನದು ಹಾಸ್ಪಿಟ್ಲ್ ಇದೆಯಲ್ಲ ಅಲ್ಲಿ ಹಿಂಗೆ ಕಳಿಸ್ಬಿಟ್ರು, ಮೆಜೆಸ್ಟಿಕ್ ರೋಡು. ನಾನು ಅಲ್ಲಿಂದ ಹಿಂಗೆ ತಿರ್ಸ್ಕೊಂಡು ಗೋರಿಪಾಳ್ಯ ರೋಡ್ ಹತ್ರ ಇಂದ ಬಂದು ಮೈಸೂರು ರೋಡ್ಗೆ ಕಟ್ಟಾಗ್ತೀವಲ್ಲ ರೈಟಿಗೆ ತೊಗೊಂಡೆ. ಅಲ್ಲಿ ಏಮೆಂಟ್ ಮಾಡಬೇಕಾಗಿತ್ತು. ಏಮೆಂಟ್ಸ್ ಮಾಡಿಸ್ಕೊಂಡು ನಾನು ಯೂ ಟರ್ನ್ ತೊಗೊಂಡು ಬಂದುಬಿಡ್ತೀನಿ ಅಂದೆ. ರಿಕ್ವೆಸ್ಟ್ ಮಾಡ್ತಾಯಿದ್ದೆ. ಹಿಂದ್ಗಡೆಯಿಂದ ಅವರು ನಿಂತಿದ್ರು, ಒಡೆಯೋರು, ಪೊಲೀಸವರು. ಆ ಕಡೆಯಿಂದ ಬಂದಿದ್ದೆ. ಎತ್ತೋ ನಿನ್ನ ಅಮ್ಮನ ಅಂತ ಹೇಳ್ತಾ ಇಲ್ವಾ ಅಂತ ಹೊಡೆದಿದ್ರು ಅಷ್ಟೇ. ಅವರೊಬ್ಬನೇ ಹೊಡೆದಿದ್ದೀನಿ. ಅವರೊಬ್ಬರೇ ಹೊಡೆದಿದ್ದು. ಅದೇ ಏನಕ್ಕೋಸ್ಕರ ಹೊಡೆದಿಲ್ಲ ನಾವು? ಅದೇ ನಿಲ್ಸಿದ್ದೆ ರೋಡಲ್ಲಿ, ಗಾಡಿ ಹಿಂಗೆ ಒಳಗಡೆ ಹೋಗ್ತಾ ಇದೆಯಲ್ಲ, ಅಲ್ಲಿ ಹೋಗಂಗಿಲ್ಲ ಅಂತ ಹೇಳಿದ್ರು. ನಾನೇನು ಹೇಳಿದೆ, ರಿಕ್ವೆಸ್ಟ್ ಮಾಡ್ಕೊಂಡೆ, ಪೇಮೆಂಟ್ ಮಾಡಿಸ್ಕೊಂಡು ನಾನು ಗಾಡಿ ಕಟ್ ಮಾಡ್ಕೊಂಡು ಬಂದುಬಿಡ್ತೀನಿ ಸರ್ ಮೈಸೂರು ರೋಡ್ ಸರ್ಕಲಲ್ಲಿ. ನಾನು ಅಲ್ಲಿವರೆಗೂ ಹೋಗಲ್ಲ, ದೇವಸ್ಥಾನದವರೆಗೂ, ಬರೀ ಇಲ್ಲೇ ತಾನೆ ಅಂತ ಅಷ್ಟೇ ಹೇಳಿದ್ದು ನಾನು. ಅಷ್ಟಕ್ಕೆ ಅವರು ಹೊಡೆದಿರು. ನೀವು ಒಬ್ಬರೇ ಇದ್ರು ಅವಾಗ? ನಾವು ಒಬ್ಬನೇ ಇದ್ದೆ, ಯಾರು ಇದ್ದಿಲ್ಲ ಜೊತೆಯಲ್ಲಿ ಯಾರು ಇಲ್ಲ. ಅವ್ರ ಹೆಸರು ಪೊಲೀಸ್ ಅವ್ರದ್ದು ರವಿಕುಮಾರ್, ರವಿಕುಮಾರ್ ಅಂದ್ಬಿಟ್ಟು ಅವರೊಬ್ಬರೇ ಇದ್ರು ಅಲ್ಲಿ? ಅವರು ಒಬ್ರು ಇದ್ರು, ಇನ್ನೊಬ್ರು ಕಾನ್ಸ್ಟೇಬಲ್ ಇದ್ರು. ಕಾನ್ಸ್ಟೇಬಲ್ ಏನು ಮಾಡ್ತಾ ಇದ್ರು? ಅದೇ ಪೊಲೀಸ್ ಅವರೇನು, ಟ್ರಾಫಿಕ್ ಪೊಲೀಸೇ. ಟ್ರಾಫಿಕ್ ಪೊಲೀಸ್ ಅವ್ರು ಇಬ್ಬರು? ಇಬ್ಬರು. ಅವ್ರು ಹೊಡಿತಾ ಇದ್ದಲ್ಲ ನಿಮಗೆ? ಅವ್ರು ಬರೋ ಅಷ್ಟರಲ್ಲಿ ಅವ್ರು ಹೊಡೆದ್ಬಿಟ್ಟಿದ್ರು. ಅವರು ಕಾನ್ಸ್ಟೇಬಲ್. ಇವಾಗ 8 ಬಿದ್ದಿದೆಯಲ್ವಾ? 3 ಹೊಲಿಗೆ ಬಿದ್ದೈತೆ ಸರ್. 3 ಹೊಲಿಗೆ ಬಿದ್ದೈತೆ. 3 ಹೊಲಿಗೆ. ಇವಾಗ ಅವ್ರು ಎಲ್ಲಿದ್ದಾರೆ ಪೊಲೀಸರು? ಅವ್ನು ಕರ್ಸೋರು ಅವರು, ಇನ್ನೂ ಬಂದಿಲ್ಲ. ಗಾಡಿ ಓನರು, ನಂದೇ ಗಾಡಿ ಓಡಿಸ್ತಾ ಇರೋದು ಇದು. ದಿನ ಬೆಳಿಗ್ಗೆ 6 ಗಂಟೆ ನೋ ಎಂಟ್ರಿ ಅದನ್ನು ಬಿಟ್ಟು ತಲೆ ಕೊಡ್ತಾರೆ. 3 ಗಂಟೆ ಖಾಲಿ ಆಗಿರೋದು, 9 ಗಂಟೆಗೆ ಅಲ್ಲಿ ಸತ್ತು ಬಂದವ್ರೆ. ಇವರು ಟೈರ್ಡ್ ಆಗಿರ್ತಾರೆ. ನೋ ಎಂಟ್ರಿ ಅಂತ ಮಾಡಿಬಿಟ್ಟವರು. ನೋ ಎಂಟ್ರಿ ಟೈಮು ಇಲ್ಲ, ಕೇಳೋದಷ್ಟೇ. ಬಿಡಲ್ಲ ಗಾಡಿ ಅಂದರು. ಇವ್ರು ರಿಕ್ವೆಸ್ಟ್ ಮಾಡಿಕೊಂಡ್ರು. ಸರಿ ಸೈಡಲ್ಲಿ ನಿಂತ್ಕೊ, 1 ಅವರ್ 2 ಅವರ್ ಅಲ್ಲಿ ಬಿಡ್ತೀನಿ ಅಂತ ಹೇಳೋದು ಬಿಟ್ಬಿಟ್ಟು ಇಷ್ಟು ಹೊಡೆದ್ಬಿಟ್ಟು ಗಾಯ ಮಾಡೋರೆ. 1 ಇಂಚ್ ಈ ಕಡೆ 4 ಕಡೆ ಹೋಗ್ಬಿಟ್ರೆ ಕಣ್ಣು ಹೋಗೋದು, ಜೀವನ ಆಡಿ ಲ್ಯಾಪ್ಸು. ಈ ಹೆಂಡತಿ ಮಕ್ಕಳು ಜೀವನ ನಡೆಸೋರು ಯಾರು? ಕೇಳೋದಿಷ್ಟೇ. ತಪ್ಪಾಗಿ ಮಾಡಿಲ್ಲ, ರಿಕ್ವೆಸ್ಟ್ ಮಾಡಿಕೊಂಡು ಬಿಡೋಣ ಅಂದರೆ ಮಗ ಮುಗಿತಾ ಇತ್ತು. ಹೊಡೆದಿದ್ದ ಕಾರಣ ಏನು ಅಷ್ಟೇ ಕೇಳ್ತಿರೋರು. ಹೊಡೆದಿರೋರು ಅಧಿಕಾರ ಕೊಟ್ಟಿದ್ದು ಯಾರು? ನಮಗೆ ಅಷ್ಟೇ ಬೇಕಾಗಿರೋದು. ಕಣ್ಣು ಬಿಟ್ಟು ಅವರು ಡಿಸೇಬಲ್ ಆಗಿದ್ರೆ ಯಾರು ಜವಾಬ್ದಾರಿ? ಇವ್ರು ತೊಗೊಳ್ತಿದ್ರಾ? ಹೆಚ್ಚು ಕಮ್ಮಿ ಇವರೇ ಒಂದು ಕೈ ಮಾಡಿಬಿಟ್ಟು ಇವ್ರಿಗೆ ಇಷ್ಟೊತ್ತಿಗೆ ಬಿಡ್ತಾ ಇದ್ರಾ? ನಮಗೆ ಅಷ್ಟೇ ಬೇಕಾಗಿರೋದು. ನಾನು MLC ಮಾಡಿದ್ದೀನಿ, ಕೇಸ್ ಫೈಲ್ ಮಾಡ್ತೀನಿ. ಅವ್ರು ಸಸ್ಪೆಂಡ್ ಆಗಬೇಕು. ಕೇಸ್ ಕೊಟ್ಟಿದ್ದೀರಾ? ಹೌದು, FIR ಮಾಡಿದ್ದೀನಿ, ಇನ್ನೂ ಬಂದಿಲ್ಲ. ಸ್ಟೇಷನ್ ಮುಂದೆ ನಿಂತಿದ್ದೀನಿ. ಬಂದಾದ್ಮೇಲೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡ್ತೀನಿ, FIR ಮಾಡ್ತೀನಿ, ಸಸ್ಪೆಂಡ್ ಆಗಬೇಕು. ಇವತ್ತು ಈ ಸಿಗ್ ಮಾಡಿದವ್ರೆ ಒಂದೇ ಟೀಯ. ನಾಳೆ ನಮಗೂ ಆಗ್ಬೋದು, ಇವ್ರಿಗೂ ಆಗ್ಬೋದು, ಎಲ್ರಿಗೂ ಆಗ್ಬೋದು. ಇವಾಗ ಏನು ಎಷ್ಟು ಗಂಟೆಗೆ ಬರ್ತೀನಿ ಅಂದ್ರೆ ಪೊಲೀಸರು? ಈಗ ಸರ್ಕಲ್ ಇರಲಿಲ್ಲ, ಎಸ್ಪೆಷಲಿ ಅಂತ ಈಗ ಬಂದಿದ್ದಾರೆ. ಅವರು ಟ್ರಾಫಿಕ್ ಕಾನ್ಸ್ಟೇಬಲ್ ಕರ್ಸಿದಾರಂತೆ. ಕರ್ಸಾದ್ಮೇಲೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಕಂಪ್ಲೇಂಟ್ ಕೊಡೋದಂತೂ ನಿಜ. ಇವಾಗ ಅವ್ರು ಇನ್ನೂ ಬಂದಿಲ್ಲ? ಇನ್ನೂ ಕಾನ್ಸ್ಟೇಬಲ್ ಬಂದಿಲ್ಲ. ಬಂದುಬಿಟ್ಟು ಮುಂದೆ ಮಾತಾಡ್ಸಿ ಅಂತ ಹೇಳಿರೋದಕ್ಕೆ ನಾವು ವೇಟ್ ಮಾಡ್ತಾ ಇದ್ದೀನಿ. ಇನ್ನೂ ಬರೋದು ಎಷ್ಟೊತ್ತು? ಏನು ಹೇಳಿಲ್ಲ, ಇನ್ನೇನು ಹೇಳಿಲ್ಲ. ವೇಟ್ ಮಾಡಿ ಬಂದ ತಕ್ಷಣ ಕರ್ಸ್ತೀನಿ ಅಂತ ಹೇಳಿದ್ದಾರೆ. ನೈಟ್ ಇವಾಗ ಇಷ್ಟು ಗಂಟೆ? 10 ಗಂಟೆಗೆ ಆಯ್ತಲ್ಲ? 10 ಗಂಟೆಗೆ ಆಗಿರೋದು. ನೀವೆಲ್ಲಿದ್ವಿ? ನಾವು ಮನೆಯಲ್ಲಿದ್ವಿ. ಮನೆಯಲ್ಲಿ ಫೋನ್ ಮಾಡಿದ್ದೆ, ನಾನು ಬಂದುಬಿಟ್ಟು ನನ್ನ ಮನೆ RT ನಗರ. ಅದೆಲ್ಲ ಒರ್ಸ್ಕೊಂಡ ಮೇಲೆ ಫೋನ್ ಮಾಡಿದ್ರು ಅವರು. ಹಾಂ, ಆಮೇಲೆ ಕರ್ಕೊಂಡೋಗಿ ಹಾಸ್ಪಿಟಲ್ ಅಡ್ಮಿಟ್. ಹೌದು, ಹಾಸ್ಪಿಟಲ್ ಹೋದಾಗ ಇಲ್ಲಿಂದ ಸಿಂಗಲ್ ಸ್ಟಾರ್ ಟ್ರಾಫಿಕ್ ಇನ್ಸ್ಪೆಕ್ಟರ್ ಮತ್ತು ಇನ್ನೊಬ್ರು ಕಾನ್ಸ್ಟೇಬಲ್ ಜೊತೆಯಲ್ಲಿದ್ದರು. 3 ಗಂಟೆವರೆಗೆ ನೆನ್ನೆ ಸ್ಟೇಷನಲ್ಲಿ ಇದ್ರು, ನಮ್ಮ ಹಾಸ್ಪಿಟಲ್ ಇದ್ರು ನಮ್ಮ ಜೊತೆ. ಅವರು ಇಲ್ಲ, ಹೊಡೆದಳು ಇರಲಿಲ್ಲ. ಬೇರೆಯವರು ಟ್ರಾಫಿಕ್ ಇನ್ಸ್ಪೆಕ್ಟರ್ ಒಬ್ಬರು, ಕಾನ್ಸ್ಟೇಬಲ್ ಒಬ್ಬರು, ಇಬ್ಬರು ಬಂದಿದ್ರು ಅಲ್ಲಿ ಸ್ಟೇಷನಲ್ಲಿ. ಅವ್ರು ಇಲ್ಲೇ ಹೋಲ್ಡ್ ಮಾಡಿದ್ರು. ಅವ್ರಿಗೆ ಸ್ಟೇಷನಲ್ಲಿ ಇದ್ರು. ನೈಟಲ್ಲಿ ಗೊತ್ತಿಲ್ಲ ನನಗೆ. ನಾವು ಬಂದಾಗ ಅವ್ರು ಇರಲಿಲ್ಲ. 3 ಗಂಟೆ ಅಲ್ಲಿಂದ ಬಂದಿದ್ದು ಸ್ಟೇಷನ್ ಹಾಸ್ಪಿಟ್ಲಿಂದ. ಅವಾಗ ಅವ್ರು ಇರಲಿಲ್ಲ. ಹಾಸ್ಪಿಟ್ಲ್ ಏನಂತ ಅವ್ರಿಗೆ
ಎಲ್ಲ ಸಿ ಟಿ ಸ್ಕ್ಯಾನಿಂಗ್ ಎಲ್ಲ ರಿಪೋರ್ಟ್ಸ್ ಇದೆ ನನ್ನ ಹತ್ರ. ಸಿ ಟಿ ಸ್ಕ್ಯಾನಿಂಗು, ಅಬ್ಡಮಲ್ ಅಲ್ಟ್ರಾಸೌಂಡು, ತಲೆದು MRI ಎಲ್ಲ ತೆಗ್ಸಿದ್ದೀನಿ, ಎಲ್ಲ ಓಕೆ ಇದೆ. ನಾನು ಕೇಳಿದಷ್ಟೇ, ಕಣ್ಣಿಗೆ ಲೇಟ್ ಬಿದ್ದಿದೆ, ಒಂದೇ ಚಾಕಡಿ ಕಡೆ ಕಣ್ಣು ಹೋಗೋದು ಇವ್ರದ್ದು. ಒಂದು ತಪಾಳ ಹೊಡೆದ ಬೇರೆ ಪ್ರಶ್ನೆ, ವಾಕಿಟ್ ಹಾಕಿದ್ದು ಅದ್ರಲ್ಲಿ ಹೊಡೆದಿರೋದು. ಹೌದು, ಮತ್ತು ಕಟ್ಟಾಗೋಕ್ಕೆ ಚಾನ್ಸೇ ಇಲ್ಲ, ಹೊಡೆದಿದ್ದೇನಕ್ಕೆ ಅಷ್ಟೇ ಬೇಕಾಗಿರೋದು, ಇನ್ನೇನು ಬೇಡ. ಇವಾಗ ಅವರು ಸುಮ್ಮನೆ ಬಂದು ಮಾತಾಡ್ಬಿಟ್ಟು ಕಳಿಸ್ತಾರಪ್ಪ, ಅವಾಗ ಏನು ಮಾಡ್ತೀರಾ? ಯಾರು? ಪೊಲೀಸವರು. ಏನಕ್ಕೆ ಅವ್ರದ್ದು ದೌರ್ಜನ್ಯ ನಡೆಯುತ್ತಾ? ತಪ್ಪಿದ್ರೆ ಒಪ್ಕೊಳ್ಳೋಣ, ಓಕೆ. ಬಿಡಲ್ಲ, ಬೇಡ, ಬಿಡೋದೇ ಇಲ್ಲ, ಹೋಗೋದು ಬಿಟ್ಟು ನಿಲ್ಸ್ಕೊಂಡ್ಬಿಟ್ರೆ ತಿರ್ಕೊಂಡು ಹೋಗ್ತಿದ್ರು ಗಾಡಿಯನ್ನು. ಹೊಡೆದಿದ್ದೇನಕ್ಕೆ? ಇವಾಗ ಅವರಿಂದ ಕೆಲಸದಿಂದ ತೆಗ್ದಾಕಲ್ಲ, ಅವಾಗ ಏನು ಮಾಡ್ತೀರಾ? ನೋಡೋಣ ಸರ್, ಹೈಯರ್ ಅಥಾರಿಟೀಸ್ ಇದ್ದಾರೆ. ದೇಶದಲ್ಲಿ ನ್ಯಾಯ ಉಳಿದಿದೆ ಅಂತ ಹೇಳಿದ್ರೆ ನ್ಯಾಯದ ಪ್ರಕಾರ ಹೋಗೋಣ. ಇಲ್ಲ ಅವ್ರದ್ದು ದೌರ್ಜನ್ಯ ನಡೆಯುತ್ತೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಅಷ್ಟೇ, ನೀವೇನು ಅನ್ನಲ್ಲ? ಪಬ್ಲಿಕ್ ಅದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ದೌರ್ಜನ್ಯ ಇವತ್ತು ಇದು ನಮ್ಮ ಜೊತೆ ನಡೆದಿದೆ, ನಾಳೆ ನಿಮ್ಮ ಜೊತೆ ನಡಿಬೋದು. ಪಬ್ಲಿಕ್ಗೆ ಬಂದು ಸಪೋರ್ಟ್ ಮಾಡಿದ್ರೆ ಏನಾದರೂ ಒಂದು ತೀರ್ಮಾನ ಬರುತ್ತೆ. ಜೈ ಭೀಮ್, ಜೈ ಟಿಪ್ಪು ಸುಲ್ತಾನ್. ನನ್ನ ಹೆಸರು ಮೊಹಮ್ಮದ್ ಶಫಿ ಅಂತ, ದಲಿತ ಸೇನೆ ಬೆಂಗಳೂರು ನಗರ ಅಧ್ಯಕ್ಷ. ನಾನು ಈ ಚಾಮರಾಜಪೇಟೆ ಸ್ಟೇಷನ್ ಹತ್ರ ಬರೋಕ್ಕೆ ಕಾರಣ ಏನು ಅಂದರೆ, ನಿನ್ನೆ ರಾತ್ರಿ ನಮ್ಮ ಚಾಲಕರ ಮೇಲೆ ಒಂದು ಹಲ್ಲೆ ಆಗಿದೆ. ಆ ಹಲ್ಲೆ ನಡೆಸೋದು ಸಾಮಾನ್ಯ ವ್ಯಕ್ತಿ ಆಗಿದ್ದರೆ ನಾವೇನು ಬೇಕಾದರೂ ಮಾಡ್ಬೋದಾಗಿತ್ತು, ಏನು ಬೇಕಾದರೂ ಆ್ಯಕ್ಷನ್ ತೊಗೋಬೋದಾಗಿತ್ತು. ಇಲ್ಲಿ ಕಾನೂನು ಭದ್ರತೆ ಕಾಪಾಡೋರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವರೇ ಈ ಥರ ಹಲ್ಲೆ ಮಾಡ್ತಾಯಿದ್ರೆ ನಾವು ಯಾರ ಹತ್ರ ಹೋಗ್ಬಿಟ್ಟು ಯಾರಿದ್ದಾರೆ ಅಂತ ಹೋಗ್ಬಿಟ್ಟು ನಾವು ಹೋಗ್ಬಾರ್ದು ಭದ್ರತೆ ಕೇಳೋಕ್ಕಾಗತ್ತೆ. ಯಾಕಂದರೆ ಆಚೆ ಕಡೆ ಏನಾದರೂ ಒಂದು ಆಯಿತು ಅಂದರೆ ಎಲ್ಲರೂ ಫಸ್ಟು ಓಡಿ ಬರೋದೇ ಪೊಲೀಸ್ ಸ್ಟೇಷನ್ಗೆ. ಯಾಕಂದರೆ ಅಲ್ಲೊಂದು ನ್ಯಾಯ ಸಿಕ್ಕತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರೋ ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ನಾವೆಲ್ಲೋದ್ರೂ ನಾವು ಕಾನೂನು ಪ್ರಕಾರ ಕ್ರಮ ತೊಗೋಬೋದು ಅಂತ ಭರವಸೆಯಲ್ಲಿ ನಾವು ಸ್ಟೇಷನ್ ಕಡೆ, ಕಾನೂನು ಕಡೆ ಓಡಿ ಬರ್ತೀವಿ. ಬಟ್ ಕಾನೂನು ಕಾಪಾಡೋರು ಈ ಥರ ಮಾಡ್ತಿದ್ದಾರೆ, ಹಲ್ಲೆ ಮಾಡ್ತಿದ್ದಾರೆ, ದೌರ್ಜನ್ಯ ದಬ್ಬಾಳಿಕೆ ಮಾಡ್ತಿದ್ದಾರೆ ಅಂದರೆ ನಾವು ಎಲ್ಲೋಗಬೇಕು? ನಾವು ಯಾರ ಹತ್ರ ಹೋಗ್ಬಿಟ್ಟು ನಾವು ನಮಗೆ ನ್ಯಾಯ ಕೊಡಿ ಅಂತ ನಾವು ಕೇಳಬೇಕು. ನಮ್ಮದು ಒಂದೇ ಅಪೀಲ್ ಏನಂದರೆ, ಅವರು ಒಡೆಯೋಕ್ಕೆ ಅವ್ರಿಗೆ ಅಧಿಕಾರ ಕೊಟ್ಟವ್ರು ಯಾರು? ಕಾನೂನು ಭದ್ರತೆ ಕಾಪಾಡಬೇಕಾಗಿರೋದು ಅವರು. ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಬೇಕಾಗಿತ್ತು ಅವರು. ಯಾಕಂದರೆ ಗಾಡಿ ತೊಗೊಂಡು ಹೋಗ್ಬಾರ್ದು ಅಂತ ಹೇಳಿದ್ದಾರೆ, ನಮ್ಗೆ ಗೊತ್ತು ಮುಂದೆ ಟ್ರಾಫಿಕ್ ಜಾಮ್ ಇದೆ, ಹೋಗಬೇಡ ಅಂತ ಹೇಳಿದ್ದಾರೆ. ಬಟ್ ಅದಕ್ಕಿಂತ ಮುಂಚೆನೇ ಜಸ್ಟ್ ಒಂದು 200 ಮೀಟರ್ಸ್ ಒಂದು ಸರ್ಕಲ್ ಇದೆ, ಅವ್ರು ವೇಮೆಂಟ್ ಮಾಡಿಕೊಂಡು ಯೂಟರ್ನ್ ತೊಗೊಳ್ತೀನಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ಳುವಾಗ ಎದ್ದು ಹೊಡೆದಿರೋದು ಇದು ಯಾವುದು ಕಾನೂನಲ್ಲಿ ಇಲ್ಲ. ನೀವು ಹೊಡೆದ್ಬಿಟ್ಟು ಮಾತಾಡಿ, ನೀವು ಅಮಾಯಕರ ಮೇಲೆ ಹಲ್ಲೆ ಮಾಡಿ ಅಂತ ಯಾವ ಕಾನೂನು ಹೇಳ್ಕೊಟ್ಟಿಲ್ಲ, ಯಾವ ದೇಶದ ಕಾನೂನು ಹೇಳ್ಕೊಟ್ಟಿಲ್ಲ. ನಮ್ಮ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಪ್ರಕಾರ ಅವ್ರು ಮಾಡಿರೋದು ತುಂಬ ದೊಡ್ಡ ತಪ್ಪದು. ಯಾಕಂದರೆ ಅವರು ಡಿಪಾರ್ಟ್ಮೆಂಟ್ ಅದು ಸೆಕೆಂಡ್ರಿ, ಅದು ಫಸ್ಟು ಮಾನವೀಯತೆ ಅನ್ನೋದು ಇರಬೇಕು, ಮನುಷ್ಯತ್ವ ಅನ್ನೋದು ಇರಬೇಕು. ಅವರೇನೋ ಬೆಳಗಿಂದ ಸಂಜೆ ತನಕ ಈ ಬಿಸಿಲಲ್ಲಿ ಕೂತ್ಕೊಂಡು ಒಂದೇ ಕಡೆ ಗಾಡಿ ವಾಹನ ಓಡಿಸ್ಕೊಂಡಿದ್ದಾರೆ ಅಂದರೆ ಅವ್ರಿಗೂ ಶೋಕಿಗಲ್ಲ, ಅವ್ರ ಹೊಟ್ಟೆ ಪಾಡಿಗೋಸ್ಕರ ಕೆಲಸ ಮಾಡ್ತಾರೆ. ಅವ್ರು ನಂಬ್ಕೊಂಡು ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಕಾಯ್ತಾ ಇರ್ತಾರೆ. ಇವತ್ತು ಸಂಜೆ ಬರ್ತಾರೆ, ಏನೋ ತರ್ತಾರೆ, ನಾವು ತಿನ್ಬೋದು, ಮಲ್ಕೋಬೋದು ಅಂತ ಅವ್ರ ಮನೇಲಿ ಇರ್ತಾರೆ. ಅದರಲ್ಲಿ ಈತ ದೌರ್ಜನ್ಯ ದಬ್ಬಾಳಿಕೆ ಮಾಡೋರು, ಗುಂಡಾಗಿರಿ ಮಾಡೋರು, ಪೊಲೀಸವ್ರು ಬಂದುಬಿಟ್ಟು ಅವ್ರ ಮೇಲೆ ಹಲ್ಲೆ ಮಾಡಿದ್ರೆ ಅವ್ರ ಮನೆಯಲ್ಲಿ ಅವ್ರು ಏನಂತ ಮಾಡಬೇಕು? ಸರಿ, ಮೂಗಿಗೆ ಬಿದ್ದಿದೆ, 3 ಸ್ಟಿಚ್ ಬಿದ್ದಿದೆ, ಏನೋ ನಡೆಯುತ್ತೆ ಬಿಡಿ. ಕಣ್ಣಿಗೇನು ಅಪ್ಪಿತಪ್ಪಿ ಹೋಗ್ತಾ ಇದ್ದರೆ ಅವ್ರು ಲೈಫ್ ಲಾಂಗ್ ಒಂದು ಅಂಗವಿಕಲಾಗಿ ಕೂತಿದ್ರೆ ಅವ್ರಿಗೇನಾದರೂ ಗಾಡಿ ಓಡಿಸೋಕೆ ಆಗ್ತಾಯಿತ್ತಾ? ಅವಾಗ ಆ ಥರ ಏನಾದ್ರು ಆಗ್ತಿದ್ರೆ ಅವ್ರ ಮನೆಯಲ್ಲಿ ಅವ್ರ ಹೆಂಡತಿ ಮಕ್ಕಳು ಅವ್ರು ನಂಬ್ಕೊಂಡಿರೋರಿಗೆ ಖರ್ಚು, ಅವ್ರ ಮನೆ ಜೀವನ ಹೆಂಗೆ ನಡೀತಾ ಇತ್ತು? ನಿಮ್ಮ ಈ ಮಾಧ್ಯಮ ಮೂಲಕ ಏನು ಕೇಳ್ಕೊಳ್ತೀನಿ ಅಂದರೆ, ಅದು ಯಾರು ಬಡ್ದವ್ರೆ ಮುಂದೆ ಬರಲಿ. ಅದೇನಿದೆ ಅವ್ರ ಹತ್ರ, ಏನೋ ನಮ್ಮ ಹತ್ರ ವೀಡಿಯೋ ಇದೆ, ರೆಕಾರ್ಡಿಂಗ್ ಇದೆ ಅಂತ ಹೇಳ್ತವ್ರೆ. ನೆನ್ನೆ ರಾತ್ರಿಯಿಂದ ಅದೇ ಹೇಳ್ತವ್ರೆ ಅವರು. ಇವತ್ತಂಗೆ ಏನು ತೋರಿಸಿಲ್ಲ, ಬಂದು ತೋರಿಸ್ಲಿ. ಕಾನೂನು ಪ್ರಕಾರ ಇವರು ತಪ್ಪಿದೆಯಾ, ಇವ್ರಿಗೂ ಮುಂದೆ ನಿಲ್ಲಿಸ್ತೀವಿ. ಇವರ ಮೇಲೂ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಳಿ. ಇಲ್ಲ ಪೊಲೀಸವ್ರದ್ದು ತಪ್ಪಿದರೆ ಅವ್ರಿಗೂ ಸಹ ಕರಿತೀವಿ, ಅವ್ರ ಮುಂದೆ ನಿಂತ್ಕೊಂಡು ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಿ ಅಂತ ನಿಮ್ಮ ಮಾಧ್ಯಮ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನೋ ಅವರು ಕ್ಯಾಮ್ರಾ ಆನ್ ಮಾಡಿದ್ದೀನಿ, ನೀವೇ ನಮ್ಮ ಮೇಲೆ ರಫಾಗಿ ಮಾತಾಡಿದ್ದೀರಾ, ನೀವೇ ನಮ್ಮ ಮೇಲೆ ಹಲ್ಲೆ ಮಾಡೋಕ್ಕೆ ಬಂದಿದ್ದೀರಾ ಅಂತವ್ರೆ. ಇವ್ರು ಹೇಳ್ತಾರೆ ನಾನು ಗಾಡಿ ಸ್ಟೇರಿಂಗಲ್ಲೇ ಕೂತಿದ್ದೆ, ಕೆಳಗಡೆ ಇಲ್ಲ ಅಂತ. ಕ್ಯಾಂಟ್ರ್ ಗಾಡಿಯಲ್ಲಿ ಕೂತ್ಕೊಂಡು ಇಳ್ದಿರನ್ನೇ ಯಾವ ಥರ ಹಲ್ಲೆ ಮಾಡೋಕ್ಕಾಗತ್ತೆ ಅಂತ ನನಗೆ ಗೊತ್ತಾಗಲಿಲ್ಲ. ಕ್ಯಾಂಟ್ರ್ ಗಾಡಿ ಎಲ್ಲೋ ಹೈಟ್ ಎಷ್ಟೇ ಇರುತ್ತೆ, ಇವರು ಕೆಳಗಡೆ ನಿಂತಿರ್ತಾರೆ, ಯಾವ ಥರ ಅವ್ರು ಹಲ್ಲೆ ಮಾಡಿದೆ ಅಂತ ನಮ್ಗೆ ಗೊತ್ತಾಗ್ತಾಯಿಲ್ಲ. ಅದು ಮಾತ್ರ ರೆಕಾರ್ಡಿಂಗ್ ಇದೆ, ಪ್ರೂಫ್ ಇದೆ ಅಂತವ್ರೆ. ಬಂದು ತೋರಿಸ್ಲಿ, ಮುಂದೆ ಗೊತ್ತಾಗುತ್ತೆ ಏನಿದೆ ಏನಿಲ್ಲ ಅಂತ. ಆಮೇಲೆ ಏನು ಮುಂದೆ ಸ್ಟೆಪ್ ಏನು ತೊಗೋಬೇಕು ಅಂತ ನಾವು ತೊಗೊಳ್ತೀವಿ. ಹಾಂ, ರಾತ್ರಿಯಿಂದ ಹೇಳ್ತಾವೆ ನಮ್ಮ ಹತ್ರ ಇದೆ, ನಮ್ಮ ಹತ್ರ ರೆಕಾರ್ಡಿಂಗ್ ಇದೆ, ಅದಿದೆ ಇದೆ ಅಂತ. ಬಟ್ ನಾವು ಇವತ್ತು ಏನಿದೆ ಅಂತ ಇವತ್ತಾಗ ತೋರಿಸಿಲ್ಲ ನಮಗೆ. ಇಷ್ಟೊತ್ತಾಯಿತು ಇಲ್ಲ, ಆಲ್ಮೋಸ್ಟ್ ರಾತ್ರಿ 10 ಗಂಟೆಗೆ ಆಗಿದ್ದು, ಈಗ 1 ಗಂಟೆ ಆಗಿದೆ. 15 ಅವರ್ ಆಗಿದೆ. ಇವತ್ತಂಗೆ ತೋರಿಸಿಲ್ಲ ಅವ್ರು ನಮ್ಮ ಹತ್ರ ಏನಿದೆ ಏನಿಲ್ಲ ಅಂತ. ಹಾಗಿದೆ ಕೂತಿರೋ ಜಾಗದಲ್ಲಿ ಅವ್ರು ಹೊಡೆದಿರೋದು ಪೊಲೀಸವರು. ಗಾಡಿಯಲ್ಲಿ ಕೂತವ್ರೆ, ಸೀಟ್ ಮೇಲೆ ಸ್ಟೇರಿಂಗಲ್ಲೇ ಕುಂತವ್ರೆ ಅವರು. ನಿಚ್ಚ ಗಾಡಿ ಮೇಲೇ ಕುಂತವ್ರೆ ಅವರು, ಅಲ್ಲೇ ಹೊಡೆದಿರೋದು. ಕೆಳಗಡೆ ಇಳ್ಬಿಟ್ಟು ಮಾತಾಡುವಾಗ ಏನೋ ಜಗಳ ಆಯಿತು, ರಫ್ ಮಾತಾಡಿದ್ರಿ, ಬಡಿದ್ರಿ, ಅದು ಬೇರೆ ವಿಷಯ. ಗಾಡಿಯಲ್ಲೇ ಕುಂತವ್ರೆ ಅವರು. ಕುತ್ಕೊಂಡೆ ಬಗ್ಕೊಂಡು ಕೆಳಗಡೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇರೋದು, ಸರ್ ಬರೀ ಹಿಂಗೆ ಹೋಗಿ ಅಲ್ಲಿ ವೇ ಬ್ರಿಡ್ಜಲ್ಲಿ ತೂಕ ಹಾಕ್ಕೊಂಡು ಯೂಟ್ರನ್ ತೊಗೊಳ್ತೀನಿ ಸರ್ ಅಂತ ಅಲ್ಲೇ ಕುತ್ಕೊಂಡು ರಿಕ್ವೆಸ್ಟ್ ಮಾಡ್ತಾ ಇರೋದು. ಅದರಲ್ಲೇ ಬಂದುಬಿಟ್ಟು ಹೊಡೆದಿರೋದು ಅವರು. ಪೊಲೀಸರು ಹೊಡೆದಿರೋದು. ರವಿಕುಮಾರ್ ಅಂತ ಹೇಳಿದ್ದಾರೆ, ಅವ್ರ ಫೋಟೋಸ್ ಎಲ್ಲ ಇದೆ, ಇವರ ಫೋಟೋ ಹೊಡೆದವ್ರೆ. ಬಟ್ ಅವ್ರ ನೇಮ್ ಪ್ಲೇಟ್ ಮಾತ್ರ ಅವ್ರು ತೋರಿಸ್ತಾ ಇಲ್ಲ, ಕೈ ಇಟ್ಕೊಂಡಿದ್ದಾರೆ. ಬಟ್ ಇಲ್ಲಿ ಬಂದ ಮೇಲೆ ಗೊತ್ತಾಗಿತ್ತು ಅವ್ರ ಹೆಸರು ರವಿಕುಮಾರ್ ಅಂತ ಗೊತ್ತಾಗಿದೆ ಸರ್.